ದಿನಾಚರಣೆ ಈ ಒಂದು ಕಾರ್ಯಕ್ರಮ ಈ ಒಂದು ಡೆಪ್ಯೂಟಿ ಕ್ಲಾಸಾದಂಥ ದಿವಾಕರ್ ಅವರೇ, ವಿಶ್ವಕರ್ಮ ಸಂಘದ ಬಂಟ್ವಾಳ ಅಧ್ಯಕ್ಷರಾದ ಸುಧಾಕರ್ ಅವರೇ, ಪಂಚಾಯತ್ ಗ್ಯಾರಂಟಿ ಬಂಟ್ವಾಳ ತಾಲೂಕಿನ ಅಧ್ಯಕ್ಷರಾದಂಥ ಅವರೇ, ವೇದಿಕೆಯಲ್ಲಿ ಹಿರಿಯರೇ, ಪತ್ರಿಕಾ ಮಾಧ್ಯಮ ಎಲ್ಲ ನಮ್ಮ ಸಮಾಜ ಬಹಳ ಸಂತೋಷ ಆಗ್ತದೆ. ವಿಶ್ವಕರ್ಮರ ಬಗ್ಗೆ ನಮಗೆ ಸ್ವಲ್ಪ ಅಷ್ಟು ಗೊತ್ತಿರಲಿಲ್ಲ, ಕೆಲವು ಗೊತ್ತಿಲ್ಲ. ಆದರೆ ಇವತ್ತು ಕೆಲವರ ಮಾತನ್ನು ಕೇಳಿ ಏನು ಜಗತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಜಗತ್ತಿಗೆ ಮಾನವವಾಗಿರ್ತದೆ, ಅದೇ ರೀತಿ ನಾವು ವಿಶ್ವಕರ್ಮ ಜಗತ್ತಿಗೆ ಒಂದು ಸಂದೇಶ ಕೊಡ್ತಾರೆ. ನೀವು ನೋಡಿರ್ಬೋದು, ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳಿವೆ, 80 ಬೆಟ್ಟಗಳು, ಹಾಡಿಗಳ ಕಟ್ಟಡಗಳಿವೆ. ಈ ಕಟ್ಟಡವನ್ನು ನೋಡುವಾಗ ನಮಗೆ ಭಯ ಆಗ್ತಾ ಇದೆ. ಆದರೆ ವಿಶ್ವಕರ್ಮರ ಚಿಂತನೆ, ಅವರ ಒಂದು ಯೋಚನೆ ಎಲ್ಲ ನಮ್ಮ ದೇಶ ಎಲ್ಲ ವಿದೇಶದಲ್ಲಿ ಕೂಡ ಎಷ್ಟೇ ದೊಡ್ಡ ಕಟ್ಟಡ ಬಂದರು ಅದಕ್ಕೆ ಅವರ ವಿಶ್ವಕರ್ಮರ ಒಂದು ಯೋಚನೆ ಅವರ ಬುದ್ಧಿವಂತಿಕೆಯಿಂದ ನಮಗೆ ಅಂಥ ಒಂದು ಕಟ್ಟಡವನ್ನು ಕಣ್ಣಲ್ಲಿ ನೋಡಲಿಕ್ಕೆ ಸಾಧ್ಯ. ಈಗಾಗಲೇ ಹೇಳಿದ್ರಲ್ಲ, ಮಹಾಭಾರತ ಬೇರೆ ವಿಷಯಗಳಲ್ಲಿ ನಮಗೆ ಆಯ್ಕೆಗಳು ಮಾಡ್ಕೊಂಡು ಈ ಒಂದು ವಿಶ್ವಕರ್ಮ ದಿನಾಚರಣೆ ಸರ್ಕಾರ ಮಾಡ್ತಾರೆ. ದಿನಾಚರಣೆ ಸರ್ಕಾರದ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಿಮ್ಮ ಬೇಡಿಕೆ ಏನಿದೆ, ನಿಮ್ಮ ಯೋಜನೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ವ್ಯಕ್ತಿಗಳು ಈ ಒಂದು ವೇದಿಕೆಯಲ್ಲಿ ನಾವು ಚಿಕ್ಕ ಪುಟ್ಟ ವ್ಯಕ್ತಿಗಳು, ನಮ್ಮಿಂದ ಏನು ಸಾಧ್ಯ ಇದೆ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮ ದಿನಾಚರಣೆ ಕೂಡ ಇದೇ ಥರ 4 ಗೋಡೆಗಳ ಮಧ್ಯೆ ನವೀನವರಿದ್ದರೆ ನಾವು ಒಂದು ಸಲಹೆಯನ್ನು ಕೊಟ್ಟೆವು. ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ತತ್ವ ಸಿದ್ಧಾಂತ ಕೇಳೋ ನಮ್ಮ ಸಮಾಜಕ್ಕೆಲ್ಲ ಇಡೀ ಜಗತ್ತಿಗೆ ಸಾಗಬೇಕು. ಇದನ್ನು ಓಪನ್ ಪ್ಲೇಸಲ್ಲಿ ಮಾಡಬೇಕಂತಂದ್ರೆ ಈ ವರ್ಷ 1600 ಜನ ಸೇರಿ ನಮ್ಮ ನಾರಾಯಣ ಗುರುಗಳ ಅದರಲ್ಲಿ ಒಂದು 300 ಮಕ್ಕಳನ್ನು ಸೇರಿ ಆ ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ತತ್ವ ಸಿದ್ಧಾಂತ ನಾವು ಒಪ್ಪುವಂಥ ಕೆಲಸ ಮಾಡಿದ್ದೇವೆ. ಅದೇ ರೀತಿ ಮುಂದಿನ ದಿನದಲ್ಲೂ ನಾನು ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ತೇನೆ, ನಮ್ಮ ವಿಶ್ವಕರ್ಮರು ಕೂಡ ಅವರ ಏನು ಯೋಚನೆ ಬುದ್ಧಿವಂತಿಕೆ ಕೇವಲ ಒಂದೇ ಸಮುದಾಯಗಳು ಇಡೀ ಜಗತ್ತಿಗೆ ಸೇರಬೇಕಂದ್ರೆ ಅನೇಕ ಜನಗಳ ಇದ್ದು ಅವರ ಮಧ್ಯೆ ಒಂದು ಕಾರ್ಯಕ್ರಮ ನಡೆಸಿ ಅದಕ್ಕೆ ಖಂಡಿತವಾಗಿ ಅದಕ್ಕೆ ಒಳ್ಳೆಯ ಮಹತ್ವ ಬರುತ್ತೆ ಅನ್ನೋದನ್ನು ಹೇಳುತ್ತಾ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗದೆ, ನಮಗೆ ಯಾರೇ ಇರಲಿ ಮಹಾನ್ ವ್ಯಕ್ತಿಗಳು ನಾವು ಪ್ರತಿ ವರ್ಷ ಸರ್ಕಾರ ಮಾಡ್ತೇವೆ, ಸರ್ಕಾರ ಅದಕ್ಕೆ ಅನುದಾನ ಕೊಡುವುದೇ ಇಲ್ವೋ. ನಾನು ಅಧ್ಯಕ್ಷರಲ್ಲಿ ನಮಗೆ ಸುಧಾಕರ್ ಇದ್ದಾರೆ, ಬಲಿಷ್ಠವಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾನು ಹೇಳ್ತೇನೆ, ಇಂಥ ಕಾರ್ಯಕ್ರಮವನ್ನು ಜೊತೆ ವಿಶ್ವಕರ್ಮ ಜೊತೆಯಾಗಿ ನಾವು ದೊಡ್ಡ ಒಂದು ಓಪನ್ ಪ್ಲೇಸಲ್ಲಿ ಮಾಡಿಕೊಂಡು ದೊಡ್ಡ ಅನೇಕ ಜನರನ್ನು ಸೇರಿಸಿ, ಯಾಕಂದ್ರೆ ವಿಶ್ವಕರ್ಮರ ಆ ಒಂದು ತತ್ವ ಸಿದ್ಧಾಂತ ಅವರ ಏನು ಯೋಜನೆಗಳಿದೆ ಅದು ಜನರಿಗೆ ಬರಬೇಕು. ನಮಗೆ ಬಂದರೆ ಮಾತ್ರ ಸಾಕಾಗಿಲ್ಲ ಅಂತ ಹೇಳುತ್ತಾರೆ. ಬಹಳ ವಿಶೇಷವಾಗಿ ಅಕ್ಕಸಾಲಗಿರೋ ಅಂದ್ರೆ ವಿಶ್ವಕರ್ಮರ ಅಂದ್ರೆ ಅದು ಚಿನ್ನದ ಕೆಲಸ ಇರ್ಬೋದು, ಕಬ್ಬಿಣದ ಕೆಲಸ ಇರ್ಬೋದು, ಅಥವಾ ಶಿಲ್ಪಿ ಇರ್ಬೋದು, ಅಥವಾ ಮರದ ಕೆಲಸ ಇರ್ಬೋದು, ಯಾವುದೇ ಕೆಲಸ ಇರಲಿ. ಮುಂಚೆ ಒಂದು ಚಿಕ್ಕ ಮನೆ ಗುಡಿಸಲು ಕಟ್ಟುವುದಂತಾದ್ರೆ ವಿಶ್ವಕರ್ಮರಲ್ಲಿ ಬೇಕು. ವಿಶ್ವಕರ್ಮ ಸ್ಟಾರ್ಟ್ ಮಾಡಬೇಕು, ವಿಶ್ವಕರ್ಮ ಅಂತ ಅದನ್ನು ಬಿಟ್ಟುಕೊಡ್ಬೇಕು. ಅಷ್ಟು ಮಹತ್ವ ಇತ್ತು. ಇವಾಗ ಎಲ್ಲರೂ ಕೆಲಸ ಕಲ್ತಿದ್ದಾರೆ, ಆದರೂ ಆ ಕೆಲಸ ಕಲ್ತರೂ ಈಗ ಕೆಲಸ ಬಂದದೆಲ್ಲಿಂದ ವಿಶ್ವಕರ್ಮರಿಂದ. ಆದ್ದರಿಂದ ಅದು ನಮ್ಮ ಜಿಲ್ಲೆ ಎಲ್ಲ ರಾಷ್ಟ್ರ ಜಗತ್ತಿಗೆ ಆ ಒಂದು ಬುದ್ಧಿವಂತಿಕೆ ತೋರಿಸಿದ ವಿಶ್ವಕರ್ಮರನ್ನು ನಾವು ಖಂಡಿತವಾಗಿ ಪ್ರತಿ ವರ್ಷ ನೆನೆಸೋದಲ್ಲ, ಪ್ರತಿ ನಮ್ಮ ದಿನನಿತ್ಯ ನಾವು ಮನೆಯಲ್ಲಿ ಕೂಡ ನೆನೆಸಿದ್ರೆ ಖಂಡಿತವಾಗಿ ನಮಗೆ ಅವರ ಫಲದಿಂದ ನಾವು ಉತ್ತಮ ಪ್ರಜೆಯಾಗಿ ಖಂಡಿತ ಸಾಧ್ಯ ಅಂತ ಮಾತನ್ನು ಹೇಳ್ತಾ ನನಗೆ ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಬೇಕಂತ ಸರ್ಕಾರದ ಅಧಿಕಾರಿಗಳಿಗೆ ವಂದಿಸ್ತಾ ನನ್ನ ಮಾತನ್ನು ಜೈ ಹಿಂದ್. ಆಚರಣೆಗೆ 4